ಆನೆಗಳು ಸಂಚರಿಸುವ ಸ್ಥಳ ಎಚ್ಚರಿಕೆ. ಕನ್ನಡ ನಾಡು ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಎವ್ರಿ ಒನ್. ಸೊ ಇವತ್ತು ಹೋಗ್ತಾ ಇರುವಂಥ ಜಾಗ ಬಂದು ಹಾರಂಗಿ ಬ್ಯಾಕ್ ವಾಟರ್. ಸೊ ಇದು ಬಂದು ಕುಶಾಲನಗರ ಮತ್ತು ಮಡಿಕೇರಿ ಮಧ್ಯದಲ್ಲಿ, ಅಂದರೆ ಕುಶಾಲನಗರದಿಂದ ಅರೌಂಡ್ 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇದೊಂದು ಹಿಡನ್ ಪ್ಲೇಸ್ ಆಫ್ ಕೂರ್ಗ್ ಅಂತ ಹೇಳ್ಬೋದು, ಏಕೆಂದರೆ ಆಲ್ಮೋಸ್ಟ್ ಟೂರಿಸ್ಟ್ಗೆ ಈ ಜಾಗದ ಬಗ್ಗೆ ಗೊತ್ತಿಲ್ಲ ಆ್ಯಂಡ್ ಯಾರೂ ಅಷ್ಟು ಬರೋದಿಲ್ಲ ಇಲ್ಲಿಗೆ. ಆಲ್ಮೋಸ್ಟ್ ಲೋಕಲ್ಸೇ ಜಾಸ್ತಿ ಈ ಕಡೆ ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ಲೆಟ್ಸ್ ಎಕ್ಸ್ಪ್ಲೋರ್ ಹಾರಂಗಿ ಬ್ಯಾಕ್ ವಾಟರ್. ಸೊ ಮೊದಲೇ ನೋಡಿರೋ ಥರ ಕಾಷನ್ ಏನಪ್ಪ ಅಂದರೆ, ಇಲ್ಲಿ ಇದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಸೊ ಆನೆಗಳು ಸಂಚರಿಸುವ ದಾರಿಯಾಗಿರುತ್ತೆ. ಸೊ ಆಲ್ಮೋಸ್ಟ್ ಸೇಫ್ಟಿಯಾಗಿ ಹೋಗಬೇಕಾಗುತ್ತೆ ಇಲ್ಲಿ. ಸೊ ಬಿ ಸೇಫ್. ಸೊ ನಮ್ಮ ಫ್ರೆಂಡ್ಸ್ ಹೇಳೋ ಪ್ರಕಾರ ಒಂದು 2-3 ಸರಿ ಅವರಿಗೆ ಸಿಕ್ಕಿದೆ. ಸೊ ಈ ಥರ ಬೈಕಲ್ಲಿ ಟ್ರಾವೆಲ್ ಮಾಡುವಾಗ ಮುಂದೆ ಬಂದಿರುವಂಥದ್ದು, ಬಟ್ ಏನೂ ಮಾಡಿಲ್ಲ. ಲೈಕ್ ಟು ಡಿಪೆಂಡ್ಸ್ ಆನ್ ಯುವರ್ ಲಕ್, ಹೇಳೋಕ್ಕಾಗಲ್ಲ. ಸೊ ಆದಷ್ಟು ಡೇ ಟೈಮ್ ಟ್ರಾವೆಲ್ ಪ್ರಿಫರೆನ್ಸ್ ಮಾಡಿ ಆ್ಯಂಡ್ ನೈಟ್ ಟೈಮ್ ಅಷ್ಟು ಸೇಫ್ ಅಲ್ಲ. ಸೊ ಅದು ಬಿಟ್ಟರೆ ಓವರಾಲ್ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ಸುತ್ತಮುತ್ತ ನೋಡೋದಕ್ಕೆ ನಿಮಗೆ ಗ್ರೀನರಿ ಸಿಗುತ್ತೆ, ಗುಡ್ ವೈಬ್ಸ್ ಆ್ಯಂಡ್ ಬ್ಯೂಟಿಫುಲ್ ಸೀನರಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಆಲ್ಮೋಸ್ಟ್ ರೀಚ್ ಆದ್ವಿ. ಸೊ ಅದು ರಿವರ್ ರಿಫ್ಲೆಕ್ಷನ್ ನಿಮಗೆ ಕಾಣಿಸ್ತಾ ಇರೋವಂಥದ್ದು. ಸೊ ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ರೆಸಾರ್ಟ್ಗಳು ತುಂಬ ಇದೆ, ಸುತ್ತಮುತ್ತ ರೆಸಾರ್ಟ್ಸ್ ಇದೆ. ಸೊ ಗ್ರಿಜಿ ಎಸ್ಟೇಟ್ ಆ್ಯಂಡ್ ರಿಸರ್ವೇರ್ ಸಮಥಿಂಗ್ ಈ ಥರ ತುಂಬ ಇದೆ. ಆಲ್ಮೋಸ್ಟ್ ಲೈಕ್ ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಬಂದು ಸ್ಟೇ ಆಗೋದಕ್ಕೆ ಸಖತ್ತಿರುತ್ತೆ. ಸೊ ಹ್ಯಾವ್ ಫನ್. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಸೊ ಯಾವುದೇ ರೀತಿ ಎಂಟ್ರಿ ಚಾರ್ಜಸ್ ಇಲ್ಲ. ಸೊ ಫ್ರೀ ಆಫ್ ಕಾಸ್ಟ್ ಆ್ಯಂಡ್ ಯಾವುದೇ ರೀತಿ ಸೆಕ್ಯೂರಿಟಿ ಇರಲ್ಲ. ಸೊ ನಥಿಂಗ್. ಆ್ಯಂಡ್ ಪಿಕ್ನಿಕ್ ಸ್ಪಾಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಶೂಟ್ ಆ್ಯಂಡ್ ಕಾರ್ ಡ್ರಿಫ್ಟಿಂಗ್ಸ್ ಆ್ಯಂಡ್ ಬೈಕ್ ವೀಲಿ ಸಮಥಿಂಗ್ ಲೈಕ್ ಈ ಥರ ತುಂಬ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಇಲ್ಲಿ. ಆ್ಯಂಡ್ ಅದಕ್ಕೆ ಬೆಸ್ಟ್ ಜಾಗ ಅಂತ ಹೇಳ್ಬೋದು. ತಿರುಗಿಸ್ಬಿಟ್ರೆ ಮುಗೀತು. ಈ ಟೈರ್ ಸಾವಸೋದೇ ಡ್ರಿಫ್ಟಿಂಗ್. ದುಡ್ಡು ಹೆಚ್ಚಾಗಿರ್ತದಲ್ಲ, ದುಡ್ಡು ಹೆಚ್ಚಾಗಿ ಟೈರನ್ನು ಉಜ್ಜಿಸಾಕೋದು.